ಮೆಚುರಿಟಿ ಅಂದರೆ ಇದೆ ಅನ್ಸುತ್ತೆ. ನಿಮ್ಮವ್ರು ಏನೇ ಮಾಡಿದ್ರೂ ತಟ್ಟದೇ ಇರೋ ಸ್ಥಿತಿ ತಲುಪೋದೆ ಮೆಚುರಿಟಿ. ಎಲ್ಲ ಗೊತ್ತಿದ್ದು ಏನು ಅನ್ನಿಸ್ದೇ ಇರೋದು ಇದೇ ಅಲ್ವಾ ಮೆಚುರಿಟಿ. ಏನೂ ಅನ್ನಿಸ್ತಾ ಇಲ್ಲ, ಏನು ಅನ್ನಿಸ್ಬೇಕೋ ಅದು ಗೊತ್ತಾಗ್ತಾ ಇಲ್ಲ. ಅಂದು ಎಂದಿನಂತೆ ಇರಲಿಲ್ಲವಂತೆ ಈ ಕೊಳ. ಹುಲ್ಲುಗಾವಲನ್ನು ಹಾದು ಹಸಿಯಾಗಿದ್ದ ತಂಗಾಳಿಗೆ ಮೈ ಒಡ್ಡುತ್ತ, ಉರಿ ಬೇಸಿಗೆಗೆ ತನ್ನೆಲ್ಲವನ್ನು ಕಳೆದುಕೊಂಡು ಬತ್ತಿ ಬೆತ್ತಲಾಗುತ್ತ, ಕಡು ಶಾಖದಿ ತನಗಾದ ಗಾಯಗಳನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಮಲಗುತ್ತ, ಕಾಲಿಟ್ಟರೆ ಹುಳು, ನಾದ. ಕೊಳ ಹೀಗಿರಲಿಲ್ಲ. ಕೊಳ ಜೀವಂತವಾಗಿತ್ತು. ಅಂದು ಎಂದಿನಂತೆ ಇರಲಿಲ್ಲವಂತೆ ಈ ಕೊಳ. ಯಾಕೋ ಕೊಳಕ್ಕೆ ತಾನು ಈಗಿದ್ದ ಹಾಗೆ ಇರಬೇಕು ಎನ್ನಿಸಿತು. ಬಿಸಿಲಿಗೆ ಕರಗದೆ, ಮಳೆಗೆ ಮೈದಾಳದೆ ಹೀಗೇ ಇರಬೇಕು. ಇಬ್ಬನಿಯ ಜೊತೆ ಮಾತಿಲ್ಲ, ಸೂರ್ಯನ ಜೊತೆ ಲಲ್ಲೆ ಇಲ್ಲ. ಚಂದ್ರಚುಕ್ಕಿಯರ ನೆನಪೇ ಹುಡುಕಿದರೂ ಸಿಗುತ್ತಿಲ್ಲ. ಮಾತಲ್ಲಿ ತನ್ನನ್ನೇ ಕಳೆದುಕೊಂಡರೆ, ಲಲ್ಲೆಯಲ್ಲಿ ತಾನೇ ಬದಲಾದರೆ, ಇಲ್ಲ ಕೊಳ ಕೊಳವಾಗಿ ಹೀಗೆ ಇಷ್ಟೇ ಇರಬೇಕು. ಹಳೆ ನೆನಪುಗಳ ಹೆಣಕ್ಕೆ ಸೆಂಟ್ ಹಾಕುತ್ತಾ ಕೊಳ ಬದುಕಿದೆ ಅಂದುಕೊಳ್ಳುತ್ತಿದೆ. ಆದರೆ ಹೂಳು, ಕೆಸರು, ಕೊಳೆತ ಎಲೆಗಳು, ಯಾವುದೋ ಹಳೆಯ ಶ್ಯಾಂಪೂ ಸ್ಯಾಚೆಟ್, ಯಾವುದೂ ಬದುಕಿಲ್ಲ. ಕ್ಷಮಿಸಿ, ಬದುಕಿನ ಸುಳಿವೂ ಇಲ್ಲ. ಆದರೆ ಹಿಂದೆ ಇಂದಿನಂತೆ ಇರಲಿಲ್ಲವಂತೆ ಈ ಕೊಳ. ಯಾಕೆ ನಂದಿ ಬಿಟ್ಲು? ನಂಗೆ ಇಷ್ಟ. ಅದೇ ಯಾಕೆ? ನಿಮಗೆ ತುಂಬಾ ಆರ್ಡಿನರಿ. ಅದಕ್ಕೆ ಯಾವ್ದಾದ್ರು ಗಿಡ ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ, ರೋಸ್ ಅಥವಾ ಇನ್ಯಾವ್ದಾದ್ರು ದೊಡ್ಡ ಮರ. ಇದೇ ಯಾಕೆ? ತುಂಬಾ ಹೂ ಬಿಡುತ್ತಲ್ವ ದಿವಸ, ಅದಕ್ಕೆ. ನಮ್ಮನೆಯಲ್ಲೂ ಇದೆ, ದಿನ ಬೀಳ್ತಾನೆ ಇರುತ್ತೆ ಕಸ. ಅದು ಮೇ ಅದೇ ನನ್ನ ಗುರಿ. ಏನದನ್ನ ಕಸ ಅನ್ಕೋ, ಏನದು ಅರಳೋದನ್ನು ಸೆಲೆಬ್ರೇಟ್ ಮಾಡದೇ ಇರು, ಅದು ಹಂಗೆ ಅರಳ್ತಾ ಇರುತ್ತೆ. ದೇವ್ರ ಮುಡಿಗೆ ಹೋಗದೆ ಇದ್ರು, ಯಾರು ಅದ್ರ ಬಗ್ಗೆ ಹೊಗಳಿ ಕವಿತೆ ಬರೀದೇ ಇದ್ರು, ಅದು ಹಂಗೆ ಅರಳ್ತಾ ಇರುತ್ತೆ. ಅದ್ರ ಸುತ್ತ ಓಡಾಡು, ಅದನ್ನ ನೋಡದೆ ಇಗ್ನೋರ್ ಮಾಡು, ಒಂದೇ ಬಿಟ್ಲು ಹಂಗೆ ಅರಳ್ತಾ ಇರುತ್ತೆ. ನನಗನ್ಸೋದು ಅದು ಅರಳೋದು ಬೇರೆ ಯಾರಿಗೋಸ್ಕರನೂ ಅಲ್ಲ, ತನಗೋಸ್ಕರ. ತಾನು ಬದುಕಿದೀನಿ ಅನ್ನೋ ಒಂದೇ ಕಾರಣ ಸಾಕು ನಂದಿ ಬಿಟ್ಲು ಹರಡೋದಕ್ಕೆ. ಬೇರೆಯವ್ರಿಗೋಸ್ಕರ ಹರಡಿದ್ರೆ ಅದು ಬಲವಂತ, ತನಗೋಸ್ಕರ ಹರಡಿದ್ರೆ ಅದು ಸ್ವಾತಂತ್ರ್ಯ. ಅದಕ್ಕೆ ನಂದಿ ಬಿಟ್ಲು. ಜೀವನ ಇಡೀ ನಾವು ಮುಸ್ರೆ ತಿಕ್ಕು, ಪಾತ್ರೆ ತೊಳಿ, ಬಟ್ಟೆ ಒಗಿ ಇದರಲ್ಲೇ ಕಳೆದೋಗ್ತೇವೆ. ಎಲ್ಲ ಸಿಗತ್ತೆ ಪ್ರೀತಿ ಒಂದು ಬಿಟ್ಟು. ಮನೆಯವ್ರಿಗೂ ಅನ್ಸುತ್ತಾ ಏನೋ ಇವ್ರಿಗೆ ಪ್ರೀತಿ ಕೊಡೋ ಅವಶ್ಯಕತೆ ಏನಿದೆ ಅಂತ. ನಾವು ಕೇಳಲ್ಲ, ಅವ್ರು ಕೊಡಲ್ಲ. ಒಂದು ಹನಿ ಪ್ರೀತಿಗೋಸ್ಕರ ಹಾತೊರಿತಾ ಇರ್ತೀವಿ, ಸಿಕ್ಕೇ ಇರಲ್ಲ. ಹುಡುಕೋದ್ರಲ್ಲಿ ತಪ್ಪೇನಿದೆ? ಐ ಆಮ್ ಗ್ಲಾಡ್ ದಟ್ ಯು ಫೌಂಡ್ ಇಟ್. ನಾನು ನೋಡಿರೋ ಬ್ಯೂಟಿಫುಲ್ ಡೆತ್ ಯಾವ್ದು ಗೊತ್ತಾ? ಒಂದು ಇಂಡಿ ಡಾಗ್ದು. ಈ
ಕಂತ್ರಿ ನಾಯಿ ಅಂತಾರಲ್ಲ, ನೀನು ಅದನ್ನು ಕಟ್ಟಾಕ್ತ ಮನೇಲಿ ಸಾಕು. ಎಷ್ಟೇ ಇಷ್ಟಪಡು. 10 ವರ್ಷ, 12 ವರ್ಷ, ಕೆಲಸರ 16 ವರ್ಷ ನಿನ್ನ ಜೊತೆ ಟಾಮಿ, ಬ್ರೌನಿ, ಜಾಕಿ ಬದುಕಿರುತ್ತೆ. ಆದರೆ ಸಾಯೋದಕ್ಕಿಂತ 3 ದಿವಸ ಮುಂಚೆ ಮನೆ ಬಿಟ್ಟು ಹೋಗುತ್ತೆ. 12 ವರ್ಷ ನಿನ್ನ ಜೊತೆ ಟಾಮಿ, ಬ್ರೌನಿ, ಜಾಕಿ ಬದುಕಿರೋದು. ಸಾಯೋದಕ್ಕಿಂತ ಮುಂಚೆ ಎಲ್ಲ ಕಳ್ಕೊಂಡು ಬರೀ ನಾಯಿಯಾಗಿ ಸಾಯುತ್ತೆ. What a beautiful death. ಅಲ್ವಾ? ಜೀವನ ಪೂರ್ತಿ ಏನೋ ಒಂದಾಗಿದೆ. ಎಲ್ಲ ಕಳ್ಕೊಂಡು ಹೆಸರು, ಮನೆ ಇಲ್ದಿರೋ ಬರೀ ಮನುಷ್ಯನಾಗಿ ಸಾಯ್ಬೇಕಷ್ಟೆ. ನಾನಿಲ್ಲ, ನನ್ನ ಬಾಡಿ ಒಂದಷ್ಟು ನೆನಪುಗಳನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲಿ ಬಿಡಬೇಕು ನನ್ನ ಅಸ್ಥಿ ಅಂತ ಕೇಳಿದ್ಯಲ್ಲ, ಅದಕ್ಕೆ ಉತ್ತರ ಆಗಿ ಈ ಪತ್ರ. ನಾನು ಯಾರು ಅಂತಲೂ ನಿನಗೆ ಗೊತ್ತಿಲ್ಲ. ಹೆಸರಿಲ್ಲದಿರೋ, ಹಿಂದಿಲ್ದಿರೋ, ಮುಂದಿಲ್ದಿರೋ ಮನುಷ್ಯನಾಗಿ ನನಗೆ ನಾನು ಗೊತ್ತು. ಅದೇ ನನಗೂ ಇಷ್ಟ. ನನಗೂ ಮನುಷ್ಯರು ಇಷ್ಟ. ಅವರೆಲ್ಲ ಕಥೆಗಳು, ಹೋರಾಟಗಳು, ಪ್ರಯಾಣಗಳು ಎಲ್ಲವೂ ಇಷ್ಟ. ನನಗೆ ಅವ್ರ ಕತೆ ತುಂಬಾ ಇಷ್ಟ. ನೀನೇನಾದರೂ ನನ್ನ ಅಸ್ಥಿನ ಬಿಡಲೇಬೇಕು ಅಂತ ಇಷ್ಟಪಟ್ರೆ ಮೊದಲಿಗೆ ಕೆಂಪು ಕಲರ್ ಗವರ್ಮೆಂಟ್ ಬಸ್ನಲ್ಲಿ ಹೋಗು. ಯಾವುದಾದ್ರೂ ಒಂದು ಘಾಟ್ನ ದೊಡ್ಡ ತಿರುವಿನಲ್ಲಿ ನನ್ನ ಬೂದಿನ ಮೂವ್ ಆಗ್ತಿರೋ ಬಸ್ನಿಂದ ಹಾರಿಸು. ಪ್ರತಿ ತಿರುವು ಕೂಡ ನನ್ನ ಪ್ರಕಾರ ಬದಲಾವಣೆ. ಆ ತಿರುವಲ್ಲಿ ಆ ಗಿಡಗಳ ಮೇಲೆ ಮೆತ್ಕೊಂಡಿರೋ ಧೂಳಿನ ಮಧ್ಯೆ ಗುಟ್ಟಾಗಿ ನಾನು ಕೂತು ಮನುಷ್ಯರನ್ನು ನೋಡಬೇಕು. ಅವ್ರ ಮನೆಯಲ್ಲಿದ್ದಾಗ ಅವರಾಗಿರ್ತಾರೆ, ಬೇರೆಯವ್ರ ಮನೆಯಲ್ಲಿ ಬೇರೆಯವರಾಗ್ತಾರೆ. ಈ ತಿರುವಲ್ಲಿ ಪ್ರಯಾಣದಲ್ಲಿ ಮಾತ್ರ ಮನುಷ್ಯನಾಗಿರ್ತಾನೆ. ನಾನು ಅದನ್ನು ನೋಡಬೇಕು ಗುಟ್ಟಾಗಿ. ಅದೇ ಒಂದು ತಿರುವಲ್ಲಿ ನಾನು ನೀನು ಭೇಟಿಯಾದ್ವಿ. ಸ್ವಾತಿ ನಕ್ಷತ್ರಕ್ಕೆ ಬೀಳೋ ಮಳೆ ಹನಿ ಹೇಗೆ ಸರಿಯಾದ ಚಿಪ್ಪನ್ನು ಭೇಟಿಯಾಗಿ ಮುತ್ತಾಗಿ ಬದಲಾಗುತ್ತೋ ಹಾಗೆ ನೀನು ನಾನಾದೆ, ನಾನು ಬದಲಾದೆ. ಹೋಗಿ ಬರ್ತೀನಿ.